ಭಯೋತ್ಪಾದಕನ ಭಾಷಣಕ್ಕೆ ಚಪ್ಪಾಳೆ ಹೊಡೆದ ವಿಶ್ವಸಂಸ್ಥೆ. ಸಿರಿಯಾದ ಅಧ್ಯಕ್ಷ ಮಾಜಿ ಉಗ್ರಗಾಮಿ ಅಹ್ಮದ್ ಅಲ್ ಶರಾ ಮಾಡಿದ್ದ ಹೇಯ ಕೃತ್ಯಗಳೇನು? ಭಯೋತ್ಪಾದಕರ ಕೈಗೊಂಬೆಯಾಗಿ ಬಿಡ್ತಾ ವಿಶ್ವಸಂಸ್ಥೆ. ನಮಸ್ಕಾರ. ವಿಶ್ವಸಂಸ್ಥೆ ಈಗ ಭಯೋತ್ಪಾದಕರ ಕೈವಶ ಆಗ್ತಾ ಇದೆಯಾ ಅನ್ನುವಂತಹ ಸಂಶಯ ಬರುತ್ತೆ. ತೀರಾ ಅಸಹಾಯಕತೆಯಲ್ಲಿ ವಿಶ್ವಸಂಸ್ಥೆ ಕೆಲಸ ಮಾಡ್ತಾ ಇದ್ದಿದ್ದನ್ನ ನಾವು ನೋಡಿದ್ದೇವೆ. ಅದೇನು ಹೊಸದಲ್ಲ. ಯಾವ ಯುದ್ಧಗಳನ್ನು ವಿಶ್ವಸಂಸ್ಥೆಗೆ ನಿಲ್ಲಿಸೋದಕ್ಕಾಗ್ಲಿಲ್ಲ. ಆದ್ರೆ ಯುದ್ಧವನ್ನ ಮಾಡಿದವರ ಮೇಲೆ ಸ್ಯಾಂಕ್ಷನ್ಗಳನ್ನ ಹಾಕಿದೆ. ನಿನ್ನೆ ಇರಾನ್ ಮೇಲೆ ಹಾಕ್ತಲ್ವಾ, ಹಾಗೆ ಇವತ್ತಿನ ಓಪನ್ ಗ್ಲೋಬಲ್ ಮಾರ್ಕೆಟ್ ನಲ್ಲಿ ಈ ಸ್ಯಾಂಕ್ಷನ್ಗಳ ಪರಿಣಾಮ ಬಹಳ ಕಡಿಮೆ. ಸೊ ಈ ರೀತಿಯಾಗಿ ವಿಶ್ವಸಂಸ್ಥೆ ಅಸಹಾಯಕತೆಯಿಂದ ಕೆಲಸ ಮಾಡಿರೋದನ್ನ ನಾವೆಲ್ಲರೂ ನೋಡಿದ್ದೇವೆ. ಆದ್ರೆ ಇದೇ ಮೊದಲ ಬಾರಿಗೆ ವಿಶ್ವಸಂಸ್ಥೆ ಭಯೋತ್ಪಾದಕರ ಕೈಗೊಂಬೆ ತರ ಕೆಲಸ ಮಾಡ್ತಾ ಇರೋದನ್ನ ನಾವು ನೋಡ್ತಾ ಇದ್ದೇವೆ. ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಮೊನ್ನೆಯಷ್ಟೇ ವಿಶ್ವಸಂಸ್ಥೆಯ ಜನರಲ್ ಅಸೆಂಬ್ಲಿಯಲ್ಲಿ ಒಬ್ಬ ಭಯೋತ್ಪಾದಕ ನಿಂತ್ಕೊಂಡು ಮಾತನಾಡಿದ್ದಾನೆ. ಅವನ ಭಾಷಣವನ್ನ ಅನೇಕ ದೇಶಗಳ ರಾಯಭಾರಿಗಳು ಬಹಳ ಖುಷಿಯಿಂದ ಕೇಳಿದ್ದಾರೆ. ಅವನಿಗೆ ಶ್ಲಾಘಿಸಿದ್ದಾರೆ. ಈತನನ್ನ ನಾನು ಯಾಕೆ ಭಯೋತ್ಪಾದಕ ಅಂತ ಕರಿತಾ ಇದ್ದೀನಿ ಅಂದ್ರೆ, ಒಬ್ಬ ವ್ಯಕ್ತಿ ಒಂದ್ಸಲ ಭಯೋತ್ಪಾದಕ ಆದ್ರೆ ಆತ ಭಯೋತ್ಪಾದಕನೇ, ಆತ ಮಾಜಿ ಭಯೋತ್ಪಾದಕ ಆಗೋದಿಲ್ಲ. ಹಾಗಾಗಿ ಇವನನ್ನ ಭಯೋತ್ಪಾದಕ ಅಂತಾನೆ ಕರಿತಾ ಇದ್ದೀನಿ. ಭಯೋತ್ಪಾದಕ ಅಂತ ಹೇಳಿದ್ನಲ್ಲ, ಈ ಭಯೋತ್ಪಾದಕ ಈಗ ಒಂದು ದೇಶದ ಅಧ್ಯಕ್ಷ ಆಗಿದ್ದಾನೆ. ಅವನೇ ಸಿರಿಯಾದ ಅಧ್ಯಕ್ಷ ಅಹ್ಮದ್ ಅಲ್ ಶರಾ. ಇದು ವಿಶ್ವಸಂಸ್ಥೆಯಲ್ಲಿ ನಡೆದ ಒಂದು ಘಟನೆ. ಇದೇ ರೀತಿ ಇನ್ನೊಂದು ಘಟನೆ ವಿಶ್ವಸಂಸ್ಥೆಯಲ್ಲಿ ನಡೆದಿದೆ. ಈ ಉಗ್ರ ಮಾತನಾಡಿದ ವೇದಿಕೆಯಲ್ಲಿಯೇ ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರು ಕೂಡ ಮಾತನಾಡಿದ್ರು. ಆದ್ರೆ ವಿಪರ್ಯಾಸ ಏನಂದ್ರೆ, ಬೆಂಜಮಿನ್ ನೆತನ್ಯಾಹು ಅವರು ಮಾತನಾಡಬೇಕಾದ್ರೆ ಅವರ ಭಾಷಣವನ್ನ ಕೇಳೋದಿಕ್ಕಾಗಲ್ಲ ಅಂತ ಹೇಳಿ ಸುಮಾರು 50 ದೇಶಗಳ 100 ರಾಯಭಾರಿಗಳು ಹೊರಕ್ಕೆ ನಡೆದ್ರು. ಇವರು ಈ ರೀತಿ ಹೊರಕ್ಕೆ ನಡೆಯೋದಕ್ಕೆ ಇಸ್ರೇಲ್ ಮಾಡಿದಂತಹ ಅಪರಾಧ ಆದ್ರೂ ಏನು? ಇಸ್ರೇಲ್ ಹಮಾಸ್ ಮೇಲೆ ದಾಳಿ ಮಾಡಿದ್ದು. ಹಾಗಾಗಿನೇ ಇವರೆಲ್ಲ ಸೇರಿ ಬೆಂಜಮಿನ್ ನೆತನ್ಯಾಹು ಅವರ ಭಾಷಣವನ್ನೇ ಬಾಯ್ಕಾಟ್ ಮಾಡಿದ್ರು. ಒಂದು ದೇಶದ ರೆಕಾಗ್ನೈಸ್ಡ್ ಮುಖ್ಯಸ್ಥನ ಭಾಷಣಕ್ಕೆ ವಿಶ್ವಸಂಸ್ಥೆ ಬಾಯ್ಕಾಟ್ ಮಾಡುತ್ತೆ. ಆದ್ರೆ ಅದೇ ಭಯೋತ್ಪಾದಕನ ಭಾಷಣಕ್ಕೆ ವಿಶ್ವಸಂಸ್ಥೆ ಚಪ್ಪಾಳೆ ಹೊಡೆಯುತ್ತೆ. ಈ ವಿಚಾರ ಒಂದ್ ಕಡೆ ಇರಲಿ. ಈಗ ಜಗತ್ತಿನಾದ್ಯಂತ ನಡೀತಾ ಇರುವಂತಹ ಭಯೋತ್ಪಾದಕ ಚಟುವಟಿಕೆಗಳ ಮೂಲವನ್ನ ನಾವು ಹುಡುಕ್ತಾ ಹೋದ್ರೆ ನಮ್ಗೆ ಸಿಗೋದು ಪಾಕಿಸ್ತಾನ. ಒಸಾಮಾ ಬಿನ್ ಲ್ಯಾಡನ್ ನಂತಹ ಭಯೋತ್ಪಾದಕನನ್ನ ತಮ್ಮ ನೆಲದಲ್ಲೇ ಇಟ್ಕೊಂಡು ನಮಗೇನು ಗೊತ್ತಿಲ್ಲಪ್ಪ, ನಾವು ಭಯೋತ್ಪಾದನೆಯ ವಿರುದ್ಧ ಇದ್ದೇವೆ ಅಂತ ಹೇಳ್ಕೊಂಡು ನಾಟಕ ಮಾಡ್ತಿದ್ದಂತಹ ಒಂದು ದೇಶ ಅಂದ್ರೆ ಅದು ಪಾಕಿಸ್ತಾನ. ಇದಾದ ಮೇಲೆ ಅಮೆರಿಕ ಒಸಾಮಾ ಬಿನ್ ಲ್ಯಾಡನ್ ಅನ್ನ ಹೊಡೆದುರುಳಿಸಿದ ಮೇಲೂ ವಿಶ್ವಸಂಸ್ಥೆ ಪಾಕಿಸ್ತಾನದ ಕಪಾಳಕ್ಕೆ ಹೊಡೆಯುವಂತಹ ಯಾವುದೇ ರೀತಿ ಕೆಲಸವನ್ನ ಮಾಡಲಿಲ್ಲ. ಮೊನ್ನೆ ಪೆಹಲ್ಗಾಮ್ ಅಟ್ಯಾಕ್ ಆದಾಗ ಯುನೈಟೆಡ್ ನೇಷನ್ಸ್ ನಲ್ಲಿ ಭಾರತ ಅದನ್ನ ತೀವ್ರವಾಗಿ ಖಂಡಿಸಿತು. ಬಟ್ ಯುನೈಟೆಡ್ ನೇಷನ್ಸ್ ಡಿಡ್ ನಾಟ್ ಡೂ ಎನಿಥಿಂಗ್. ಪಾಕ್ ಮೇಲೆ ಆರ್ಥಿಕ ನಿರ್ಬಂಧವನ್ನ ಹಾಕೋದ್ರ ಬದಲಾಗಿ ಅವರಿಗೆ ಮತ್ತೊಂದಿಷ್ಟು ಲೋನ್ ಸಿಗೋ ಹಾಗೆ ಮಾಡ್ತು. ಇದೆಲ್ಲ ಏನ್ ತೋರಿಸ್ತಾ ಇದೆ ಅಂದ್ರೆ, ಯುನೈಟೆಡ್ ನೇಷನ್ಸ್ ಸಂಪೂರ್ಣವಾಗಿ ಭಯೋತ್ಪಾದನೆಗೆ ಬೆಂಬಲವನ್ನ ಸೂಚಿಸ್ತಾ ಇದೆ, ಭಯೋತ್ಪಾದಕರ ಕೈಗೊಂಬೆ ಆಗಿದೆ ಅನ್ನುವಂಥದ್ದನ್ನ ಸೂಚಿಸ್ತಾ ಇದೆ. ಈಗ ಈ ಸಿರಿಯಾ ಅಧ್ಯಕ್ಷ ಇದ್ದಾನಲ್ವಾ, ಅದೇ ಮಾಜಿ ಭಯೋತ್ಪಾದಕ ಅಹ್ಮದ್ ಅಲ್ ಶರಾ, ಅವನ ಬಗ್ಗೆ ಹೇಳ್ತೀನಿ ಕೇಳಿ. ಅಹ್ಮದ್ ಅಲ್ ಶರಾ ಅಲ್ ಖೈದಾ ಅನ್ನುವಂತಹ ಉಗ್ರ ಸಂಘಟನೆಯಲ್ಲಿ ಭಯೋತ್ಪಾದಕ ಆಗಿದ್ದ. 2003ರಲ್ಲಿ ಅಮೆರಿಕಾದ ಸೇನೆ ಇವನನ್ನ ಇರಾಕ್ ನಲ್ಲಿ ಅರೆಸ್ಟ್ ಮಾಡ್ತು. ಆಮೇಲೆ ಹೊರಗಡೆನೂ ಬಿಡ್ತು. ಆಮೇಲೆ 2012ರಲ್ಲಿ ಸಿರಿಯಾ ಸಿವಿಲ್ ವಾರ್ ನಲ್ಲಿ ಬಜಹತ್ ಅಲ್ ನುಸ್ರಾ ಅನ್ನುವಂತಹ ಅಲ್ ಖೈದಾ ಉಗ್ರ ಸಂಘಟನೆಯ ಒಂದು ಸಂಘವನ್ನ ಇವನು ಸ್ಥಾಪಿಸ್ತಾನೆ. ಇವನ ಈ ಸಂಘ ಸಿರಿಯಾ ಸರ್ಕಾರದ ವಿರುದ್ಧನೇ ಹೋರಾಟವನ್ನ ಮಾಡ್ತು. ಆಮೇಲೆ 2016ರಲ್ಲಿ ಇವನು ಅಲ್ ಖೈದಾ ಉಗ್ರ ಸಂಘಟನೆಯನ್ನ ತೊರೆದು ಹಯಾತ್ ತಹ್ರೀರ್ ಅಲ್ ಶಮ್ ಅನ್ನುವಂತಹ ಇನ್ನೊಂದು ಸಂಘವನ್ನ ಕಟ್ತಾನೆ. ಈ ಗುಂಪು ದಾಳಿಯನ್ನ ಮಾಡಿ ಸಿರಿಯಾದ ಕೆಲವೊಂದಿಷ್ಟು ಪ್ರದೇಶಗಳ ಮೇಲೆ ತಮ್ಮ ಹಿಡಿತವನ್ನ ಸಾಧಿಸುತ್ತೆ. ಆಮೇಲೆ 2024ರಲ್ಲಿ ಇವನ ಈ ಸಂಘ 11 ದಿನಗಳ ಕಾಲ ಸಿರಿಯಾ ಸರ್ಕಾರದ ಮೇಲೆ ದಾಳಿಯನ್ನ ಮಾಡಿ ಬಶೀರ್ ಅಲ್ ಅಸರ್ ಸರ್ಕಾರವನ್ನ ಕೆಡವಿ ನಂತರ ಇವನೇ ಅಲ್ಲಿ ಅಧ್ಯಕ್ಷ ಆಗ್ತಾನೆ. ಈ ಅಹ್ಮದ್ ಅಲ್ ಶರಾ ಇದ್ದಾನಲ್ವಾ, ಇವನು ಸಿರಿಯಾದಲ್ಲಿ ಬಾಂಬ್ಗಳನ್ನ ಸ್ಫೋಟಿಸಿದ್ದ, ಸಿರಿಯಾದ ಸೈನಿಕರನ್ನ ಕಿಡ್ನಾಪ್ ಮಾಡಿದ್ದ, ಲೂಟಿ ಮಾಡಿದ್ದ, ಸಾವಿರಾರು ಜನರನ್ನ ಹತ್ಯೆ ಮಾಡಿದ್ದ, ಇಸ್ಲಾಮಿಕ್ ಕಾನೂನನ್ನ ಸಿರಿಯಾದಲ್ಲಿ ಜಾರಿಗೊಳಿಸಿ ಅಲ್ಲಿ ಅಲ್ಪಸಂಖ್ಯಾತರಿಗೆ ಜಾಗ ಇಲ್ಲ ಅಂತ ಹೇಳಿದ್ದ. ಸೊ ಇಂಥವನ ಭಾಷಣಕ್ಕೆ ವಿಶ್ವಸಂಸ್ಥೆ ಮಾನ್ಯತೆಯನ್ನ ನೀಡಿದೆ.
ಇಂತಹವನ ಭಾಷಣಕ್ಕೆ ಚಪ್ಪಾಳೆಯನ್ನ ಹೊಡೆದಿದೆ. ಸೊ ಪಾಕಿಸ್ತಾನಕ್ಕೆ ವಿಶ್ವಸಂಸ್ಥೆ ಕೊಡ್ತಾ ಇರುವಂತಹ ಅನಗತ್ಯ ಮರ್ಯಾದೆ, ಸಿರಿಯಾಗೆ ಕೊಡ್ತಾ ಇರುವ ಮರ್ಯಾದೆ, ಹಮಾಸ್ಗೆ ಕೊಡ್ತಾ ಇರುವ ಮರ್ಯಾದೆ ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೆತನ್ಯಾಹುಗೆ ಕೊಡ್ತಾ ಇಲ್ಲ. ಹಮಾಸ್ ಅಲ್ಲಿನ ಜನಸಾಮಾನ್ಯರನ್ನ ಗುರಾಣಿಗಳ ಹಾಗೆ ಇಟ್ಕೊಂಡು ಅವರನ್ನ ಬಲಿಪಶು ಮಾಡಿಕೊಂಡು ಇಸ್ರೇಲ್ ವಿರುದ್ಧ ದಾಳಿಯನ್ನ ಮಾಡ್ತಾ ಇರುವಂತಹ ಒಂದು ಟೆರರಿಸ್ಟ್ ಆರ್ಗನೈಸೇಷನ್. ಇಲ್ಲಿ ಹಮಾಸ್ ಮಾಡಿರುವಂತಹ ಹೇಯ ಕೃತ್ಯವನ್ನ ವಿಶ್ವಸಂಸ್ಥೆ ಖಂಡಿಸ್ತಾ ಇಲ್ಲ. ಬದಲಾಗಿ ಇಸ್ರೇಲ್ ಹಮಾಸ್ ಮಾಡಿರುವ ದಾಳಿಗೆ ಪ್ರತಿಯಾಗಿ ಮಾಡಿರುವಂತಹ ದಾಳಿಯನ್ನ ಖಂಡಿಸ್ತಾ ಇದೆ. ಹಮಾಸ್ ವಿರುದ್ಧ ವಿಶ್ವಸಂಸ್ಥೆ ಒಂದು ನಿರ್ಣಯವನ್ನಾದರೂ ತೆಗೆದುಕೊಳ್ಬೇಕಿತ್ತಲ್ವಾ, ಅದನ್ನೂ ತಗೊಳ್ಳಿಲ್ಲ. ಜಾಗತಿಕ ಭಯೋತ್ಪಾದನೆಯಲ್ಲಿ ತೊಡಗಿರುವ ಎಷ್ಟೋ ಜನರ ಹೆಸರನ್ನ ಭಾರತ ವಿಶ್ವಸಂಸ್ಥೆಗೆ ಕೊಟ್ಟಿದೆ. ಅವರನ್ನ ಟೆರರಿಸ್ಟ್ಗಳು ಅಂತ ಡಿಕ್ಲೇರ್ ಮಾಡಿ ಅಂತಾನೂ ಹೇಳಿದೆ. ಆದ್ರೆ ಚೈನಾ ಅಡ್ಡಗಾಲು ಹಾಕಿದ್ರಿಂದ ಈ ಕೆಲಸವನ್ನ ಯುನೈಟೆಡ್ ನೇಷನ್ಸ್ ಇದುವರೆಗೂ ಮಾಡಲಿಲ್ಲ. ಚೈನಾ ಅಡ್ಡಗಾಲು ಹಾಕಿದ್ರು ಕೂಡ ಬೇರೆ ದೇಶಗಳು ಇದಕ್ಕೆ ಸಪೋರ್ಟ್ ಮಾಡಬಹುದಾಗಿತ್ತು, ಆದ್ರೆ ಯಾವ ದೇಶನೂ ಮಾಡಲಿಲ್ಲ. ಟೆರರಿಸ್ಟ್ಗಳು ಮತ್ತು ಟೆರರಿಸ್ಟ್ಗಳಿಗೆ ಫಂಡ್ ಮಾಡ್ತಾ ಇರುವಂತಹ ಕೆಲವೊಂದಿಷ್ಟು ಇಸ್ಲಾಮಿಕ್ ದೇಶಗಳು ಯುನೈಟೆಡ್ ನೇಷನ್ಸ್ ಮೇಲೆ ಯಾವ ರೀತಿಯಾಗಿ ಪ್ರಭಾವ ಬೀರಿದೆ ಅನ್ನೋದು ಇದರಿಂದನೇ ಗೊತ್ತಾಗುತ್ತೆ. ಇವತ್ತು ಯುರೋಪ್ನಲ್ಲಿ ಆಗ್ತಾ ಇರೋದನ್ನ ಕಣ್ಣಾರೆ ಕಂಡ್ರೂ ಕೂಡ ಕಣ್ಣು ಮುಚ್ಚಿ ಕೂತ್ಕೊಂಡಿದೆ ಯುನೈಟೆಡ್ ನೇಷನ್ಸ್. ಸೊ ಅಪಾಯ ತಪ್ಪಿದ್ದಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವೇನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ.